ವಿಶ್ವದಲ್ಲೇ ಶಾಂತಿ ಮಾರ್ಗವಾಗಿ ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂಥ ಮಹಾತ್ಮಾಜಿ ಗಾಂಧಿಯವರು ನಮ್ಮ ರಾಜ್ಯಕ್ಕೆ ಬಂದು ಹೋಗಿ 100 ವರ್ಷ ಕಳೆದಿದೆ. ಈ 100 ವರ್ಷದ ನೆನಪನ್ನು ಹಾಗೂ ಅವ್ರ ಕ್ರಾಂತಿಕಾರಕ ವಿಚಾರವನ್ನು ಯುವಜನತೆಗೆ ತಿಳಿಸಬೇಕು ಅಂತಕ್ಕಂಥ ಸದಿಚ್ಛೆಯಿಂದ ಇವತ್ತು ಪಾದಯಾತ್ರೆ ನಾವು ಮುಗಿಸಿದ್ದೇವೆ. ಇಲ್ಲಿ ಬಾಗಲಕೋಟೆಯಲ್ಲಿ ಮಾಡಿದ್ದೇವೆ. ನಮ್ಮ ಪಕ್ಷದ ನಾಯಕರು ಇದು ವಿಶ್ವಕ್ಕೆ ಮಾದರಿಯಾದಂಥದ್ದು. ಯಾವ ಅಣುಬಾಂಬು ಮತ್ತೊಂದು ಮಗದೊಂದು ವಿನಾಶಕಾರಕ ವಸ್ತುಗಳಿಂದ ವೈರಿಗಳನ್ನ ಹೊಡೆದಾಕ್ತಕ್ಕಂಥದ್ದು ನೋಡಿದ್ವಿ. ಶಾಂತಿ ಸತ್ಯದ ಮಾರ್ಗದಲ್ಲಿ ಮಹಾತ್ಮಾಜಿಯವರೇನು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು. ಅವರು ಬಂದು ಕರ್ನಾಟಕಕ್ಕೆ ಬೆಳಗಾವಿಗೆ ಬಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿನ ನೇತೃತ್ವವನ್ನು ವಹಿಸಿಕೊಂಡಿತ್ತು. ಅವತ್ತು ಕಾಂಗ್ರೆಸ್ಸು ಮಹಾತ್ಮಾಜಿಯವರು ಕಾಂಗ್ರೆಸ್ನಲ್ಲಿ ಅವರು ಅಲ್ಲಿ ಬಂದು ಹೋದ ಸವಿ ನೆನಪಿಗೆ ಒಂದು ಬಾವಿಯನ್ನೇ ತೋಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಬಾವಿ ಅಂತಕ್ಕಂಥದ್ದು. ಇದು ನಾವು ವರ್ಷವಿಡೀ ಮಹಾತ್ಮಾಜಿಯವ್ರು ನೆನಪಿಸ್ತಕ್ಕಂಥದ್ದು, ಅವರ ಇತಿಹಾಸ, ಅವರ ಬದುಕಿನ ಬಗ್ಗೆ ಯುವ ಪೀಳಿಗೆ ತಿಳಿಸ್ತಕ್ಕಂಥ ಕೆಲಸ. ರಾಷ್ಟ್ರದಲ್ಲಿ ಇವತ್ತು ಯಾರಿಗೆ ಮಹತ್ವ ಸಿಗಬೇಕು ಅದನ್ನು ಮರೆಮಾಚ್ತಕ್ಕಂಥ, ಇತಿಹಾಸವನ್ನು ಮರೆಮಾಚ್ತಕ್ಕಂಥ ಕೆಲವು ಕೃತ್ಯಗಳು ಇವತ್ತೇನು ನಡೀತವೆ ಅಧಿಕಾರ ಲಾಲಸೆಗಾಗಿ, ಅದನ್ನೆಲ್ಲವನ್ನೂ ಜನತೆಗೆ ತಿಳಿಸ್ಬೇಕಾದದ್ದು ಮಹಾತ್ಮ ಗಾಂಧಿ ಸತ್ಯತೆಯಿಂದ ಅಂತಕ್ಕಂಥದ್ದನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ನೋಡ್ರಿ, ಕರ್ನಾಟಕ ರಾಜ್ಯ ಜನತೆಗೆ ಗೊತ್ತು. ಜನ ಇವ್ರಿಗೆ ನಿಮ್ಗೆ ನೀವು ಯೋಗ್ಯರಲ್ಲ ಅನ್ನೋ ದೃಷ್ಟಿಯಿಂದನೇ ಅವರಿಗೆ ಯಾವತ್ತೂ ಅಧಿಕಾರ ಕೊಡ್ತಾರೆ. ಇಂತಹ ಹಣದ ಮತ್ತೊಂದು ಮಗದೊಂದು ಇಂಥದನ್ನೆಲ್ಲ ತೋರಿಸಿ ಅಧಿಕಾರ ಕೊಡೋದು ವಾಮ ಮಾರ್ಗ. ವಾಮ ಅವ್ರದ್ದು ಏನು ಹೇಳಲಿಕ್ಕಾಗೋದಿಲ್ಲ. ಹಿಂದ್ಗಡೆ ಅವ್ರ ಇತಿಹಾಸ, BJP ಅವ್ರ ಇತಿಹಾಸ ಕರ್ನಾಟಕದಲ್ಲಿ ಬರೆದಿಟ್ಟಿದ್ದಾರೆ. ಜನ ಯಾವಾಗ ಇವ್ರು ಅಧಿಕಾರ ತಗೊಂಡ್ರು, ಜನ ಇವ್ರಿಗೆ ಬೆಂಬಲ ಕೊಡ್ಲಾರ್ದಾಗ ಯಾವ ವಾಮ ಮಾರ್ಗ ಹಿಡಿದ್ರು ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಹೆಂಗೆ ಕುದುರೆ ಓಡ್ತಿದ್ರು, ಅದಕ್ಕೇನು ಕಾರಣ ಅನ್ನೋದು ಹೇಳಿದ್ರಿ. ಹೆಂಗೆ ಬಂದಿರ್ತಿದ್ರು, ಬಾಂಬೆದಾಗ ಏನಾಗೈತೆ ಅನ್ನೋ ನಿಮ್ಮ ಟಿವಿಯಾಗೆಲ್ಲ ನೋಡಿ ನಾವೊಬ್ಬರಲ್ಲ, ಭಾರತ ಜನತೆಗೆ ತೋರಿಸ್ತಕ್ಕಂಥ ನಿಮಗೆ ಧನ್ಯವಾದಗಳು. ಮೀಡಿಯಾದವರು BJPಯವರ ಹಗರಣ, BJPಯವರು ಅಧಿಕಾರ ಮಾಡ್ತಕ್ಕಂಥ ಕುತಂತ್ರಗಳು, ಯಾವ್ಯಾವ ವಾಮ ಮಾರ್ಗ ಹಿಡ್ಕೊಂಡ್ರು, ಏನೇನು ಕಾನೂನು ಮುರಿದು ಹಾಕಿದ್ರು, ಕೇಂದ್ರ ಸರ್ಕಾರ CBI ED ದುರುಪಯೋಗ ಮಾಡಿಕೊಂಡ್ರು, ಅಸೆಂಬ್ಲಿಯಲ್ಲೇ ಚರ್ಚೆ ಆಯಿತು, ಇಷ್ಟು ಹಣ ಕೊಡಕ್ಕೆ ಬಂದಿದ್ರು ಅಂತ ಆಯಿತು. ಅದಕ್ಕೆ ED ಇಲ್ಲ, ಯಾವುದೂ ಟ್ರಾನ್ಸಾಕ್ಷನ್ ಇಲ್ಲ ಮುಖ್ಯಮಂತ್ರಿಗಳ ಮೇಲೆ ED. ಇಷ್ಟು ಲಜ್ಜೆಗೆಟ್ಟು ನಡೀತಕ್ಕಂಥ ಕೇಂದ್ರ ಸರ್ಕಾರ ನಾವು ಯಾವತ್ತೂ ಯಾವ ಪ್ರಧಾನಿಗಳು ಅಧಿಕಾರ ಲಾಲಸೆಗಾಗಿ ಜನತೆಯ ತೀರ್ಪಿಗೆ ಮಸಿ ಬಳ್ತಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ನಾವು. ಇಂಥವ್ರು ದೇಶಕ್ಕೆ ಮಾರಕ. ದೇಶದ ಪ್ರಧಾನಿಗಳ ತೀರ್ಮಾನಗಳೆಲ್ಲವೂ ದೇಶಕ್ಕೆ ಮಾರಕ ಆಗ್ತಕ್ಕಂಥದ್ದು. ಇದು ಆಗಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಯಾಗಿ ನಾನು ಸ್ಪೋರ್ಟಿವ್ ಆಗಿ ತಗೋಬೇಕಾಗಿತ್ತು BJP. ಅದನ್ನು ಬಿಟ್ಟು ಯಾವುದನ್ನು ಒಂದು ED CBIದಿಂದ ಹೆದರಿಸಿ ಅವ್ರನ್ನ ತೇಜೋವಧೆ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದು ದುರ್ದೈವ. ಅದು ಅವರಿಗೆ ಮುಳುವಾಗತ್ತೆ. ಅವರು ಹಗರಣಗಳೆಲ್ಲವೂ ಇವತ್ತು ಹೊರಗೆ ಬಂದಿದ್ದಾರೆ. ಇಂದಿಲ್ಲ ನಾಳೆ ಇವರು ಅದನ್ನು ಪನಿಷ್ಮೆಂಟ್ ಆಗೇ ಆಗುತ್ತೆ. ಅವರು ಏನೂ ಇರಲಾರ್ದ ಮುಖ್ಯಮಂತ್ರಿಗಳ ಮೇಲೆ ಇಷ್ಟು ಹಾಕ್ತಕ್ಕಂಥದ್ದು. ಹಾಲು ಕುಡ್ದವನೇ ಬದುಕೋದಿಲ್ಲ, ವಿಷ ಕುಡ್ದವ್ರು ಇವ್ರು ಬದುಕ್ತಾರ. ಯಾಕೆ ನಾವು 3 ಜನ ಕೂಡ ಅವರು ಸಿದ್ದರಾಮಯ್ಯ ಬೆಂಬಲ ಮಾಡಬೇಕು, ಗಟ್ಟಿಯಾಗಿ ನಿಲ್ಬೇಕಂತ ಮೀಟಿಂಗ್ ಮಾಡಿರಬಾರ್ದೈತೆ? ನಿಮ್ಗೆ ತರ್ಕ ಯಾಕೆ ಫೇಲ್ ಆಗಬಾರ್ದು? ನೋ, ದಲಿತರು, ಹಿಂದುಳಿದವರು, ಮೇಲ್ವರ್ಗದವರು ಎಲ್ಲ ಮೀಟಿಂಗ್ಗಳು ಎದಕ್ಕಾಗ್ತಾವೆ ಅಂದರೆ ಸಿದ್ದರಾಮಯ್ಯಗೆ ನಮ್ಮ ಬೆಂಬಲ ಇದೆ,
ಇಂಥ ಕುತಂತ್ರ ನಮ್ಮಲ್ಲಿ ನಡೆಯೋದಿಲ್ಲ. ಯಾರೇ ಕುತಂತ್ರಗಳೇನು BJP ಅವ್ರು ಮಾಡ್ತಾ ಇದ್ದಾರೆ ಅದು ಫಲಿಸೋದಿಲ್ಲ, ಅದನ್ನು ಎದುರಿಸ್ತೀವಿ. ಸಿದ್ದರಾಮಯ್ಯ ಬೆಂಬಲ ಐತೆ ಅಂತೇಳಿ ಮೀಟಿಂಗ್ ಆಗಿದ್ದಾವೆ ವಿನ ಸಿದ್ದರಾಮಯ್ಯ ಅವರು ವಿರೋಧಿ ಅಲ್ಲ. ಹೈಕಮಾಂಡ್ ನಮ್ಮ ಸರ್ವೋಚ್ಚ ನಾಯಕ ಮಲ್ಲಿಕಾರ್ಜುನ್ ಜಿ ಅವರು ಹೇಳಿದ್ರು, ನಾವು ಸಿದ್ದರಾಮಯ್ಯನ ಬೆಂಬಲಕ್ಕೆ ನಿಂತಿದ್ದೇವೆ, ಅವ್ರಿಗೆ ಯಾವುದೂ ತೊಂದರೆ ಆಗಲಾರದ ರೀತಿಯಲ್ಲಿ ನಾವು ನಡ್ಕೊಳ್ತಿದ್ದೇವೆ, ಇದು ನಮ್ಮ ಬದ್ಧತೆ ಅಂತೂ ಹೇಳಿದ್ದಾರೆ. ನಾವು ಗಟ್ಟಿಯಾಗಿ ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಿ. ಅದೇ ಈ ಗವರ್ನರ್ ಅಂತೂ ಆ BJP ಒಂದು ಪಕ್ಷದ ಏಜೆಂಟ್ ತರ ಆಗಿದೆ. ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಇವರು ರಾಜ್ಯಪಾಲರನ್ನು ಕಳಿಸಿದ್ರೆ BJP ಏಜೆಂಟ್ ತರ ಕೆಲಸ ಮಾಡ್ತಾರೆ. ಯಾರ್ಯಾರ ಮೇಲೆ ಕೇಸ್ ಇದಾವೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲ, ಎನ್ಕ್ವೈರಿ ಆಗಿದೆ, ಇವರು ತಪ್ಪಿತಸ್ಥರು ಅಂತ ಹೇಳಿದ್ದಾರೆ. ಅಂಥವು ಎಷ್ಟು ಕೇಸ್ಗಳಿದಾವೆ? ಯಾಕೆ ನಿರ್ಮಲಾ ಸೀತಾರಾಮನ್ ಕೋರ್ಟಿಗೆ ಹೋಗಿಷ್ಟೇ ತಂದ್ರೆ ಎಸ್ ನಾನು ಎದುರಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು, ಕೋರ್ಟಿಗೆ ಹೋಗಿ ಹೇಗೆ ಸ್ಟೇ ತಂದ್ರೆ? ಎಲ್ಲೋ ಒಂದು ಕಡೆ ಅವ್ರು ಭಯ ಕಾಡ್ತಾ ಇದೆಯಲ್ಲ, ತಪ್ಪು ಮಾಡಿದೀವಿ ಅಂತಕ್ಕಂಥದ್ದು ಭಯ ಅವರಲ್ಲಿ ಇದೆಯಲ್ಲ, ಅದಕ್ಕೆ ಓಡೋಡುಗಿ ಸ್ಟೇ ತಗೊಳ್ಳೋದು. ಕೋರ್ಟಿಂದ ಸ್ಟೇ ಆಗೈತೆ ಅಂತೇಳಿ ಬಚಾವ್ ಆಗೋದಿಲ್ಲ. ಅವ್ರ ತಪ್ಪನ್ನು ನಾವು ಹೊರ ಹಾಕ್ತಕ್ಕಂಥದ್ದು, ಜನತೆಗೆ ತಿಳಿಸ್ತಕ್ಕಂಥ ಕೆಲಸ ಆಗತ್ತೆ. ಮೂಢ ಹಗರಣ ಅದರಲ್ಲಿ ಯಾವುದು ಹಣದ ಟ್ರಾನ್ಸಾಕ್ಷನ್ ಆಗಿಲ್ಲ. ED ಅವ್ರು ಅದ್ರೊಳಗೆ ಹೆಂಗೆ ಬಂದರು ಅದೇ ಅರ್ಥ ಆಗ್ತದೆ. ಇದು ದೇಶದ ರಾಜಕಾರಣದಿಂದ ಏನೋ ಕುತಂತ್ರ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿಗೆ ಮಸಿ ಬಳಿಲಿಕ್ಕೆ ಕೇಂದ್ರ ಸರ್ಕಾರದವರು ಇಂಥ ಕುತಂತ್ರ ನಡೆಸ್ತಾರೆ. ಈ ಕುತಂತ್ರ ನಡೆಯುವುದಿಲ್ಲ. ಜನತೆ ನಮ್ಮ ಜೊತೆ ಇದ್ದಾರೆ. 136 ಜನ ಶಾಸಕರನ್ನು ಕಳಿಸಿ ಜನಬೆಂಬಲದಿಂದ ಗೆದ್ದಂಥ ಮುಖ್ಯಮಂತ್ರಿಗಳಿಗೆ ಷಡ್ಯಂತ್ರ ರಾಜಕಾರಣ ಮಾಡ್ತಕ್ಕಂಥ BJP ಅವರಿಗೆ ಜನರು ತಕ್ಕ ಪಾಠ ಕಲಿಸ್ತಾರೆ. ಇದರಿಂದ ನಾವು ಭಯ ಪಡುವಂಥದ್ದೇನಿಲ್ಲ, ಭಯ ಪಡೋದಿಲ್ಲ. ಇವರು ಯಾವುದಕ್ಕೂ ಇಂಥ ಹೇಡಿ ಕೆಲಸದ ಏನು ಚಾಲೂ ಮಾಡಿರಲ್ಲ, ಇದಕ್ಕೆ ಬಗ್ಗುವುದಿಲ್ಲ. ನಮ್ಮ ಮುಖ್ಯಮಂತ್ರಿ ಗಟ್ಟಿದ್ದಾರೆ. 136 ಜನರ ಶಾಸಕರ ಬೆಂಬಲ ಇದೆ, ಹೈಕಮಾಂಡ್ ಬೆಂಬಲ ಇದೆ, ಜನರ ಆಶೀರ್ವಾದ ಇದೆ. ಇವತ್ತು ಯಾವತ್ತೂ ರಾಜಕಾರಣದಲ್ಲಿ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ. BJP ಅವರಿಗೆ ಕರ್ನಾಟಕ ರಾಜ್ಯದ ಜನತೆ ಯಾವತ್ತೂ ಅಧಿಕಾರಕ್ಕೆ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ. ಹಿಂಬಾಗಿಲಿನಿಂದ ಬರಲಿಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ಶಾಸಕರನ್ನ ಖರೀದಿ ಮಾಡಬೇಕು, ಅದು ಇದು ಏನೊಂದು ದುರಾಲೋಚನೆ ಹಾಕ್ಕೊಂಡಿದ್ರು. ಆದರೆ ನಮ್ಮೆಲ್ಲ ಶಾಸಕರು ಭದ್ರತೆಯನ್ನು ತೋರಿಸಿದ್ರಿಂದ ನಾವು ಗಟ್ಟಿಯಾಗಿ ಕಾಂಗ್ರೆಸ್ ಜೊತೆ ಇರ್ತೀವಿ ಅಂತಕ್ಕಂಥದ್ದನ್ನ ಯಾವತ್ತು ಮನಗಂಡ್ರು ಅವತ್ತು ಮತ್ತೆ ಏನಾದರೂ ಮಾಡಿ ಪಕ್ಷಕ್ಕೆ ಸಿದ್ದರಾಮಯ್ಯಜಿ ಅವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಫಲಿಸೋದಿಲ್ಲ, ಇದು ವಿಫಲತೆ ಹೊಂದಿದೆ. ಅವರು ಧರ್ಮ ಪತ್ನಿಗೆ ಇದು ಮುಜುಗುರ ಆಗಿದೆ. ನಾನು ಯಾವುದೂ ಮಾಡಿಲ್ಲ, ನನ್ನ ಗಂಡಿಗೆ ಹಾಕಿದ್ದು ಕೆಟ್ಟ ಹೆಸರು ಬರ್ತದೆ, ಇಂಥ ಆಸ್ತಿನೇ ಬೇಡ, ನಂದೇ ಇರಲಿ, ಅದು ಆಸ್ತಿನೇ ಬೇಡ ಅಂತ ಸದುದ್ದೇಶದಿಂದ ಅವ್ರ ಯಜಮಾನ್ರ ಕೆಟ್ಟ ಹೆಸರು ತರಬಾರ್ದು ಅಂತಕ್ಕಂಥ ಸದಿಚ್ಛೆಯಿಂದ ಅವ್ರು ಮಾಡಿದ್ದಾರೆ. ಅದು ತಪ್ಪ? ಆಗ್ಲಿಲ್ಲ, ಎನ್ಕ್ವೈರಿ ನಡೀತಾ ಇದೆ. ಏನು ತಪ್ಪಿದೆ ಅನ್ನೋ ಜನತೆಗೆ ತೋರಿಸ್ಲಿ. ಅವರು ತಪ್ಪೆ ಎಲ್ಲದನ್ನು ಹುಟ್ಟು ಹಾಕಿ ಚಾರಿತ್ರ್ಯ ಮಾಡ್ತಕ್ಕಂಥ ಕೆಲಸ ಖಂಡನೀಯ. ಏನು ತಪ್ಪು? ತನ್ನ ಆಸ್ತಿನ ಹೋಗ್ಲಪ್ಪ, ನನ್ನ ಗಂಡಿಗೆ ಏನಾದರೂ ಕೆಟ್ಟ ಹೆಸರು ಬಂದಿತ್ತು, ಅದು ಬರಬಾರ್ದು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಹ್ಯಾಂಡ್ ಓವರ್ ಮಾಡಿದ್ರು. ಹ್ಯಾಂಡ್ ಓವರ್ ಮಾಡಿದ್ರು, ಅಲ್ಲೇನೋ ತಪ್ಪೈತೇನು? ಇಂಥವೆಲ್ಲ ಚಿಲ್ಲರೆ ರಾಜಕಾರಣ ಅದು BJP ಅವರಿಗೆ ಹೋಗುತ್ತೆ, ನಮ್ಗೆ ಗೊತ್ತಾಗ. ಸರ್, ಇವಾಗ ಮಾಜಿ CM